ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ಎಲ್ಲರಿಗೂ ಕನ್ಫ್ಯೂಷನ್ ಇರೋದು ಒಂದೇ, ನಮ್ಮ ಇವಾಗ 5 ಗ್ಯಾರಂಟಿ ಯೋಜನೆಯನ್ನು ಕಂಟಿನ್ಯೂ ಮಾಡ್ತಾರಾ ಇಲ್ವಾ? ಅದರಲ್ಲೂ ಕೂಡ ಮಹಿಳೆಯರಿಗೆ ಒಂದೇ ಕನ್ಫ್ಯೂಷನ್ ಏನಪ್ಪ ಅಂದರೆ, ಈ ಗೃಹಲಕ್ಷ್ಮಿ ಯೋಜನೆಯನ್ನು ಕಂಟಿನ್ಯೂ ಮಾಡ್ತಾರಾ ಅಂದರೆ ಸ್ಟಾಪ್ ಮಾಡಿಬಿಡ್ತಾರೆ. ಯಾಕಂದರೆ ಇವಾಗ ಮೊನ್ನೆ ನಡೆದ ಲೋಕಸಭಾ ಚುನಾವಣೆ ರಿಸಲ್ಟ್ ನೋಡಿದ್ರೆ ಕೇಂದ್ರದಲ್ಲಿ ಇವಾಗ BJP ಅವರು ಅಧಿಕಾರಕ್ಕೆ ಬರ್ತಿದ್ದಾರೆ. ಮುಂಚೆನೇ ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಕ್ಕೆ ಬಂದಿಲ್ಲ, ಹಾಗಾದರೆ ಅವರು ನಿಲ್ಲಿಸ್ಬಿಡ್ತಾರೆ ಈ ಸ್ಕೀಮ್ಸ್ನೆಲ್ಲ ಅನ್ನೋದನ್ನ ತುಂಬ ಕನ್ಫ್ಯೂಷನ್ ಇದೆ. ಅದ್ರ ಬಗ್ಗೆ ಸ್ವತಃ ಕಾಂಗ್ರೆಸ್ ಸರ್ಕಾರದವರೇ ಅದ್ರ ಬಗ್ಗೆ ಒಂದು ತೀರ್ಮಾನನ ತಗೊಂಡಿದ್ದಾರೆ. ಅದ್ರ ಜೊತೆ ಜನರ ಬಳಿ ಸರ್ವೆನ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಈ ಗ್ಯಾರಂಟಿ ಯೋಜನೆ ನಿಮಗೆ ಉಪಯೋಗ ಆಗ್ತಾ ಇದೆಯಾ ಇಲ್ವಾ, ಇನ್ನು ಎಲ್ಲದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಪೂರ್ತಿಯಾಗಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೆ ನಾನು ಆಗಲೇ ಹೇಳ್ದಂಗೆ ಇವಾಗ ಕೇಂದ್ರದಲ್ಲಿ BJP ಅವರು ಅಧಿಕಾರಕ್ಕೆ ಬರ್ತಿದ್ದಾರೆ. ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಈ BJP ಅವ್ರ ಕಡೆಯಿಂದ ಅಥವಾ JDS ಅವ್ರ ಕಡೆಯಿಂದ ತುಂಬಾ ಟೀಕೆಗಳು ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರದವ್ರಿಗೆ. ಏನಪ್ಪ ಅಂತಂದರೆ, ಇವಾಗ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದರೆ ಒಂದು ಕುಟುಂಬಕ್ಕೆ, ಒಂದು ಮಹಿಳೆಗೆ 1 ವರ್ಷಕ್ಕೆ 1 ಲಕ್ಷನ ಕೊಡ್ತೀವಿ ಅಂತ ಹೇಳಿದರು. ಇವಾಗ ಅದು ಕೂಡ ಕೊಡೋಕ್ಕಾಗಲ್ಲ. ಮತ್ತು ಇವಾಗ ನಾವು ಸೋತಿದ್ದೀವಿ ಅನ್ನೋ ರೀಸನ್ಗೆ ಈ ಗ್ಯಾರಂಟಿ ಸ್ಕೀಮ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹಜ್ಯೋತಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಅಥವಾ ಫ್ರೀ ಬಸ್ ಶಕ್ತಿ ಯೋಜನೆ ಆಗಿರ್ಬೋದು, ಎಲ್ಲವೂ ಕ್ಯಾನ್ಸಲ್ ಮಾಡ್ತಾರೆ. ಅವ್ರು ಮುಂದುವರ್ಸೋದಿಲ್ಲ, ಅವ್ರ ಬುದ್ಧಿನ ಅವ್ರು ತೋರಿಸ್ಬಿಡ್ತಾರೆ. ಯಾವುದೇ ರೀತಿ ಅವ್ರು ಕಂಟಿನ್ಯೂ ಮಾಡೋದಿಲ್ಲ, ಇಷ್ಟು ದಿನ ಮಾಡಿರೋದೇ ಹೆಚ್ಚು ಅಂದ್ಬಿಟ್ಟು ಟೀಕೆನ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಇದ್ರ ಬಗ್ಗೆ ಡಿಸೈಡ್ ತೊಗೊಂಡಿದ್ದಾರೆ, ಏನು ಮುಂದುವರಿಸಬಾರ್ದು ಅಂದ್ಬಿಟ್ಟು. ನಮ್ಮ DK ಶಿವಕುಮಾರ್ ಹಾಗೆ ನಮ್ಮ CM ಸಿದ್ದರಾಮಯ್ಯ ಸರ್ ಅವರು ಏನು ಡಿಸಿಷನ್ ತೊಗೊಂಡಿದ್ದಾರೆ ಅಂತಂದರೆ, ನಾವು ಯಾವತ್ತೂ ಕೂಡ ಯಾರೂ ಹೇಳಿಲ್ಲ ಈ ಸ್ಕೀಮ್ ಅಂದರೆ ಇವಾಗ ಗ್ಯಾರಂಟಿ ಯೋಜನೆನ ಸ್ಟಾಪ್ ಮಾಡಿಬಿಡ್ತೀವಿ, ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆನ ಸ್ಟಾಪ್ ಮಾಡಿಬಿಡ್ತೀವಿ ಅಂತ ನಾವು ಯಾರೂ ಎಲ್ಲೂ ಹೇಳಿಲ್ಲ. ಖಂಡಿತವಾಗ್ಲೂ ನಾವು ಅದನ್ನ ಮುಂದುವರಿಸ್ತೀವಿ. ನಾವು ಇಲ್ಲಿ ಸೋತಿದ್ದೀವಿ ಅಂದರೆ, ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಅಂದ ತಕ್ಷಣ ಇದು ನಮ್ಮ ಸೋಲಲ್ಲ, ಇದು ಖಂಡಿತವಾಗ್ಲೂ ನಮ್ಮ ಗೆಲುವು ಅಂತಲೇ ಹೇಳ್ತಿದ್ದಾರೆ. ಯಾಕಂದರೆ ಇವಾಗ ಕರ್ನಾಟಕದಲ್ಲಿ 28 ಸ್ಥಾನದಲ್ಲಿ ಇವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ 9 ಸ್ಥಾನನ ಗೆದ್ದಿದ್ದಾರೆ. ಕಳೆದ ಬಾರಿ ಕೇವಲ 1 ಸ್ಥಾನನ ಗೆದ್ದಿದ್ರು. ಅಂದರೆ ಇವಾಗ ಈ ಸತಿ 9 ಸ್ಥಾನ ಪಡಿಬೇಕು ಅಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ಗಳಿಂದನೇ ಅವರಿಗೆ 9 ಸ್ಥಾನ ಬಂದಿರೋದು. ಹಾಗಾಗಿ ಇದು ನಮ್ಮ ಸೋಲಲ್ಲ, ಇದು ಖಂಡಿತವಾಗ್ಲೂ ನಮ್ಮ ಗೆಲುವು. ನಾವು ಖಂಡಿತವಾಗ್ಲೂ ಮುಂದುವರಿಸ್ತೀವಿ, ನಾವು ಯಾವತ್ತೂ ಸ್ಟಾಪ್ ಮಾಡ್ತೀವಿ, ಇನ್ನು ಮುಂದೆ ಕೊಡೋದಿಲ್ಲ ಅಂತ ಹೇಳಿಲ್ಲ, ಇದನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಇದು ಕಾಂಗ್ರೆಸ್ ಸರ್ಕಾರದವ್ರಿಗೂ ಇದು ಈಸಿ ಅಲ್ಲ. ಅದು ಎಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆ ಬಂದ್ಬಿಟ್ಟು 1 ವರ್ಷಕ್ಕೆ 3,500 ಕೋಟಿ ವೆಚ್ಚ ಆಗುತ್ತೆ. ಅಂದರೆ ಪ್ರತಿ ವರ್ಷ ಅಂದರೆ ಇಡೀ ವರ್ಷಕ್ಕೆ ಒಬ್ಬೊಬ್ರು ಮಹಿಳೆಗೆ ಪ್ರತಿ ತಿಂಗಳು 2,000 ಅಂದರೆ 3,500 ಕೋಟಿ ವೆಚ್ಚ ಆಗುತ್ತೆ. ಹಾಗಾಗಿ ಅವರು ಸಾಲ ಮಾಡಿ ಅಂದರೆ ಸರ್ಕಾರದಿಂದ ಸಾಲ ಮಾಡಿಬಿಟ್ಟು ಎಲ್ಲರಿಗೂ ಕೊಡ್ತೀರಾ ಅಂಥದ್ದು ಅವ್ರಿಗೂ ಈಸಿ ಅಲ್ಲ ಇದು. ಹಾಗೆ ಶೋಭಾ ಕರಂದ್ಲಾಜೆ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನಪ್ಪ ಅಂತಂದರೆ, ಈ ಸತಿ ಕಾಂಗ್ರೆಸ್ಸು ಸೋಲೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಅವರ ಭರವಸೆಗಳಿಂದ, ಅವರ ಗ್ಯಾರಂಟಿಗಳಿಂದ ಅವರು ಸೋತಿದ್ದಾರೆ. ಯಾಕಂದರೆ ಅವರು ಕಾಂಗ್ರೆಸ್ ಸರ್ಕಾರದವರು ಘೋಷಣೆನ ಮಾಡಿದರು. ಯಾಕಂದರೆ ನಾವೇನಾರ ಕೇಂದ್ರದಲ್ಲಿ ಗೆದ್ವಿ ಅಂತಂದರೆ ಒಂದು ಕುಟುಂಬದಲ್ಲಿ ಒಂದು ಮಹಿಳೆಗೆ ನಾವು ವರ್ಷಕ್ಕೆ 1 ಲಕ್ಷನ ಕೊಡ್ತೀವಿ ಅಂದ್ಬಿಟ್ಟು. ಇವಾಗ ಜನರು ಯಾರು ಕೂಡ ಸುಮ್ಮನೆ ಬ್ಲೈಂಡಾಗಿ ಯಾರನ್ನೂ ನಂಬೋದಿಲ್ಲ. ಈಗ ಒಬ್ಬರಿಗೆ 1 ಲಕ್ಷ ಅಂತಂದರೆ ಸುಮ್ಮನೆನಾ, ಇದು ಗ್ಯಾರಂಟಿ ಕೊಡೋದಿಲ್ಲ, ಸುಮ್ಮನೆ ನಮಗೆ ಮೋಸ ಮಾಡ್ತಿದ್ದಾರೆ, ನಮಗೆ ಸುಳ್ಳು ಹೇಳ್ತಿದ್ದಾರೆ ಅಂದ್ಬಿಟ್ಟು ಈ ಗ್ಯಾರಂಟಿನ ಯಾರು ನಂಬದಲೇ ಇರೋ ಕಾರಣ ಈ ಸತಿ ಕಾಂಗ್ರೆಸ್ಸು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ. ನಾವು ಆ ಥರ ಯಾವುದೇ ರೀತಿ ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿರಲಿಲ್ಲ. ಹಾಗಾಗಿ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು, ಅಂದರೆ ಜನರು ನಮ್ಮ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿ ಗೆಲ್ಲಿಸಿದ್ದಾರೆ ಅಂತ ಅವರು ಶೋಭಾ ಕರಂದ್ಲಾಜೆ ಅವರು ಅದ್ರ ಬಗ್ಗೆ ಕಮೆಂಟ್ನ ಮಾಡಿದ್ದಾರೆ. ನೆಕ್ಸ್ಟ್ ಬಂದರೆ ನಿಮಗೆ ನಾನು ತಿಳಿಸಿದೆ, ಇವಾಗ ಕಾಂಗ್ರೆಸ್ ಸರ್ಕಾರದಿಂದ ಜನರ ಬಳಿ ಸರ್ವೆನ ಮಾಡ್ತಿದ್ದಾರೆ ಅಂದರೆ ಏನಪ್ಪ ಅಂತಂದರೆ, ನಿಜವಾಗ್ಲೂ ಜನರಿಗೆ ನಾವು ಕೊಡ್ತಿರೋ ಗ್ಯಾರಂಟಿ ಸ್ಕೀಮ್ಸಿಂದ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಜನ ಏನಂತ ಹೇಳ್ತಿದ್ದಾರೆ ಸರ್ವೆನಲ್ಲಿ ಅಂತಂದರೆ, ನಮಗೆ ಖಂಡಿತವಾಗ್ಲೂ ತುಂಬಾ ಹೆಲ್ಪ್ ಆಗ್ತಾ ಇದೆ. ಇವಾಗ ಗೃಹಲಕ್ಷ್ಮಿ ಯೋಜನೆಯಿಂದ 2,000 ಬರೋಂಥದ್ದು, ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಿರ್ಬೋದು, ಅಥವಾ ಮಕ್ಕಳಿಗೆ ಏನಾರ ಟ್ಯೂಷನ್ ಫೀಸ್ ಆಗಿರ್ಬೋದು, ಅಥವಾ ಮಕ್ಕಳಿಗೆ ಅಥವಾ ಏಜ್ ಆದವರಿಗೆ ಅಂತ ಬಂದರೆ ಮೆಡಿಕಲ್ ಎಕ್ಸ್ಪೆನ್ಸಸ್
ಎಕ್ಸ್ಪೆನ್ಸಸ್ ಇರುತ್ತೆ, ಅಥವಾ ನಮಗೆ ಏನೋ ಮನೆಗೆ ರೇಷನ್ ತರೋದಾಗಿರ್ಬೋದು, ಸಣ್ಣ ಪುಟ್ಟ ಖರ್ಚಿಗೆ ಖಂಡಿತವಾಗ್ಲೂ ನಮಗೆ ಆಗ್ತಿತ್ತು, ತುಂಬಾ ಹೆಲ್ಪ್ ಆಗ್ತಿತ್ತು. ಅದಲ್ಲದೆ ಇವಾಗ ಶಕ್ತಿ ಯೋಜನೆಯಿಂದ ಫ್ರೀ ಬಸ್ಸಲ್ಲಿ ಓಡಾಡ್ಬೋದು ಎಲ್ಲಿ ಬೇಕಾದರೂ ಇಡೀ ಕರ್ನಾಟಕದಲ್ಲಿ. ಹಾಗೆ ಗೃಹ ಜ್ಯೋತಿ ಯೋಜನೆಯಿಂದ ಫ್ರೀ ಕರೆಂಟ್ ಬರ್ತಿದೆ, ಅಂದರೆ ಇಷ್ಟು ಫ್ರೀ ಯೂನಿಟ್ ಕರೆಂಟ್ ಬರ್ತಿದೆ, ಅದರಿಂದ ನಮಗೆ ತುಂಬಾ ಉಪಯೋಗ ಆಗ್ತಿದೆ. ನಮಗೆ ಖಂಡಿತವಾಗ್ಲೂ ಅದರಿಂದ ಸಖತ್ ಹೆಲ್ಪ್ ಆಗ್ತಿದೆ, ನಮಗಾಗಿರ್ಬೋದು, ನಮ್ಮ ಫ್ಯಾಮಿಲಿಗಾಗಿರ್ಬೋದು ಅಂತ ಒಂದು ಸೆಟ್ ಆಫ್ ಪೀಪಲ್ ಹೇಳ್ತಿದ್ದಾರೆ. ಕೆಲವೊಬ್ರು ಏನು ಹೇಳ್ತಾ ಇದ್ದಾರೆ, ಖಂಡಿತವಾಗ್ಲೂ ಇದು ಕೊಡೋದು ಬೇಡ, ನಾವೇನಾರ ಕೇಳಿದ್ವಾ ಈ ಥರ ಯೋಜನೆನ ಕೊಡಿ ಅಂದ್ಬಿಟ್ಟು, ಅವರೇ ಸರ್ಕಾರದಿಂದನೇ ಘೋಷಣೆ ಮಾಡಿದ್ರು, ಅವರೇ ಕೊಡ್ತಿದ್ದಾರೆ. ಅವರು ಕೊಟ್ಟರು ಅಂದ ತಕ್ಷಣ ನಾವು ಅವ್ರಿಗೆ ಓಟ್ ಹಾಕಬೇಕು ಅಂತ ಇಲ್ಲ, ನಮಗೆ ಯಾರಿಗಿಷ್ಟ ಬರುತ್ತೋ ನಮ್ಮ ಓಟು ನಮ್ಮ ಹಕ್ಕು ಅಂದ್ಬಿಟ್ಟು ನಾವು ಯಾರಿಗೆ ಬೇಕಾದ್ರೆ ಹಾಕ್ತೀವಿ. ಅವರೇ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ತಿದ್ದಾರೆ, ನಾವೇನು ಯಾವತ್ತೂ ಹೋಗಿ ಕೊಡಿ ಅಂತ ಕೇಳಿಲ್ಲ, ಅದು ನಮ್ಮ ಇಷ್ಟ, ಅವರು ಕೊಡ್ತಿದ್ದಾರೆ ನಾವು ತಗೋತಿದ್ದೀವಿ ಅಷ್ಟೇ ಅಂತ ಒಂದು ಸೆಟ್ ಆಫ್ ಪೀಪಲ್ ಹೇಳೋರು ಕೂಡ ಇದ್ದಾರೆ. ಕೆಲವೊಬ್ರು ಏನು ಹೇಳ್ತಿದ್ದಾರೆ, ನೀವು ಈ ಥರ ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟರು ಕೂಡ ಜನರು ಓಟ್ ಹಾಕಿಲ್ಲ, ನಿಮಗೆ BJP ಸರ್ಕಾರಕ್ಕೆ ಓಟ್ ಹಾಕ್ತಿದ್ದಾರೆ, ಹಾಗಾಗಿ ಈ ಥರ ನೀವು ಗೆಲ್ಲಿಲ್ಲ ಅಂದರೂ ಕೂಡ ನೀವು ಯಾಕೆ ಕೊಡ್ತೀರಾ, ಎಲ್ಲ ಸ್ಕೀಮ್ಸ್ನು ಕ್ಯಾನ್ಸಲ್ ಮಾಡಿಬಿಡಿ, ಯಾರಿಗೂ ಏನು ಬೇಡ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡ್ತಿದ್ದಾರೆ. ಇವಾಗ ನೀವು ತಿಳಿಸಿ, ಖಂಡಿತವಾಗ್ಲೂ ನಿಮಗೆ ಅಂದರೆ ನಿಮ್ಮ ಪ್ರಕಾರ ಏನು ಅನಿಸುತ್ತೆ, ಇದಕ್ಕೆ ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತಾ, ಅಥವಾ ಗೃಹಲಕ್ಷ್ಮಿ ಯೋಜನೆ ಒಂದಿರಲಿ ಬೇರೆದೆಲ್ಲ ಕ್ಯಾನ್ಸಲ್ ಮಾಡಲಿ ಅಂತ ಅನಿಸುತ್ತಾ, ಅಥವಾ ಎಲ್ಲವೂ ಕ್ಯಾನ್ಸಲ್ ಮಾಡಲಿ, ಅಥವಾ ಎಲ್ಲವೂ ಇರಲಿ ಅನಿಸುತ್ತಾ? ಪ್ಲೀಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಒಬ್ರೊಬ್ರಿಗೆ ಒಂದೊಂದು ಅಭಿಪ್ರಾಯ ಇರುತ್ತೆ, ಒಬ್ರೊಬ್ರಿಗೆ ಕೊಟ್ಟರೆ ಒಳ್ಳೇದು ಅನಿಸುತ್ತೆ, ಕೆಲವೊಬ್ಬರಿಗೆ ಬೇಡ, ನಮಗೆ ದುಡ್ಡು ಕೊಡೋ ಶಕ್ತಿ ನಮಗಿರುತ್ತೆ, ಆ ಥರ ಕೂಡ ತುಂಬ ಜನ ಸರ್ವೆನಲ್ಲಿ ಹೇಳಿದ್ದಾರೆ. ಯಾಕಂದರೆ ನಮ್ಮ ಇಷ್ಟು ದಿನ ನಾವು ಮುಂಚೆಯಿಂದ ಅವರೇ ಕೊಡ್ತಾ ಇದ್ರೆ ಇಲ್ಲ ಅಲ್ವಾ, ಇವಾಗ ರೀಸೆಂಟಾಗಿ ಕೊಡ್ತಿದ್ದಾರೆ, ಅದಕ್ಕೆ ಮುಂಚೆ ನಾವೇ ದುಡ್ಕೋಬೇಕು, ನಾವೇ ತಿನ್ನಬೇಕು. ಇವಾಗ ಕೊಡ್ತಿದ್ದಾರೆ ಅಂದ ತಕ್ಷಣ ನಾವು ಪೂರ್ತಿ ಇವ್ರ ಮೇಲೆ ಡಿಪೆಂಡೆಂಟು ಅಂತ ಅಲ್ಲ, ನಮ್ಮ ದುಡ್ಡು ಕೊಡೋಕೆ ನಮಗೂ ಬರುತ್ತೆ ಅಂತಲೂ ಕಮೆಂಟ್ ಸರ್ವೆನಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ನಿಮ್ಮ ಅಭಿಪ್ರಾಯ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗ್ಯಾರಂಟಿ ಸ್ಕೀಮ್ಸ್ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ನನಗೆ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ವಿಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅವಾಗ ಯಾವುದೇ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ, ನೀವು ಫ್ರೀ ಆದಾಗ ವೀಡಿಯೋಸ್ನೆಲ್ಲ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು, ಕುಕಿಂಗ್ ವೀಡಿಯೋಸ್ ಆಗಿರ್ಬೋದು, ಅಲ್ಲೂ ಕೂಡ ಬರ್ತಾ ಇರುತ್ತೆ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.